ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೊತೆವರ. ಆತ್ಮೀಯರೇ, ಕೇರಳ ಬೆಲ್ಟ್ ಅಥವಾ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಜೊತೆಗೆ ಉಡುಪಿ, ಇವೆಲ್ಲ ನಿಮಗೆ ಈಗಾಗಲೇ ಗೊತ್ತದ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ತಿಕ್ಕಾಟ, ಎರಡೂ ಕೋಮುಗಳು, ಎರಡೂ ಬದಿಯ ಮತಾಂಧ ಅಂತ ಹೇಳ್ಬೇಕಾಗಿದೆ ಅನಿವಾರ್ಯವಾಗಿ. ಯಾಕಂದರೆ ಈಗ ಒಂದು ದಾಳಿಗೆ ಬೆಲೆ ಸತ್ತಂಥ ನಮ್ಮ ಸುಹಾಸ್ ಶೆಟ್ಟಿ ಆಗಿರ್ಬೋದು, ಅದೇ ಕಾಲಕ್ಕೆ ಅಶ್ರಫ್ ಒಂದು ಮಾಬ್ ಲಿಂಚಿಂಗ್ನಿಂದ ಕೊಲೆ ಆಗಿದ್ದಾಗಿರ್ಬೋದು, ಅದರ ನಂತರ ಈಗ ನಡೆದಂಥ ಅನೇಕ ಘಟನೆಗಳಾಗಿರ್ಬೋದು, ಹಿಂದಿನ ಘಟನೆಗಳೆಲ್ಲ ನೆನೆಸ್ಕೊಂಡಾಗ ನಿಜವಾಗಿಯೂ ಕರಾವಳಿಯ ಜನ ಇಷ್ಟೊಂದು ಮತಾಂತರ ಯಾಕೆ ಆಗ್ತಾಯಿದ್ದಾರಪ್ಪ ಅನ್ನುವಂಥದ್ದಕ್ಕೆ ಭಯ ಅನ್ನಿಸ್ತದೆ. ಇದು ಆಗಬಾರ್ದಾಗಿತ್ತು. ಯಾಕಂದರೆ ನಿಜವಾದ ಹಿಂದೂ ಇನ್ನೊಬ್ಬರನ್ನ ಕೊಲ್ಲಬೇಕು ಅಂತಿಲ್ಲ, ನಿಜವಾದ ಮುಸ್ಲಿಂ ಇನ್ನೊಬ್ಬರ ಜೊತೆ ಹಿಂಸೆಯಿಂದ ಇರಬೇಕಂತಿಲ್ಲ. ಎರಡೂ ಧರ್ಮಗಳನ್ನು ಬೋಧಿಸುವುದೇ ಇಲ್ಲ. ಆದರೆ ಈ ಧರ್ಮದ ಫಾಲೋವರ್ಸ್ ಇದ್ದಾರಲ್ಲ, ಇವ್ರು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ? ಇದಕ್ಕೆ ಸರಳ ಉತ್ತರ ಇಷ್ಟ ಅದ. ಇವತ್ತು ಈ ಎರಡೂ ಧರ್ಮಗಳ ಹಿನ್ನೆಲೆಗಟ್ಟಿನಲ್ಲೇ ಅಲ್ಲಿಯೂ ಕೆಲವು ಧರ್ಮಾಂಧ ವ್ಯಕ್ತಿಗಳಿದ್ದಾರೆ, ಇಲ್ಲಿಯೂ ಕೆಲವು ಧರ್ಮಾಂಧ ವ್ಯಕ್ತಿಗಳಿದ್ದಾರೆ. ಅವರು ನಾಯಕರಾಗ್ತಾ ಇದ್ದಾರೆ. ಆ ನಾಯಕರಿಂದಾಗಿ ಅನೇಕ ದಾರಿ ತಪ್ಪಿಸುವ ಕೆಲಸಗಳು ಆಗ್ತಾಯಿದ್ದಾವಂತ. ಮತ್ತು ಇನ್ನೊಂದು ಮಾತು ನಾವೆಲ್ಲರೂ ಗಮನದಲ್ಲಿಡಬೇಕಾಗಿದ್ದು, ಇನ್ನು ಅಲ್ಲಿ ಜನ ಇವನ್ನೆಲ್ಲ ಹೆಂಗೆ ಸಹನ್ ಮಾಡ್ಕೊಂಡು ಹೋಗ್ತಾ ಇದ್ದಾರಂತ. ಮತ್ತು ಇವರೆಲ್ಲ ನಡೆಗೆ ಇನ್ನೊಂದು ಭಾಳ ದೊಡ್ಡ ಕೆಲಸ ಆಗಬೇಕಾಗಿದೆ. ಅಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ಕಾಲಕ್ಕೂ ಮತೀಯವಾದಿಗಳಾಗಬಾರ್ದಾಗ್ಯದ. ಜೊತೆಗೆ ಸರ್ಕಾರ, ಯಾವುದೇ ಸರ್ಕಾರ ಇಲ್ಲ, ಅದು ಪೊಲೀಸರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ನೋಡ್ರಿ, ಮತಿ ಗರವಿ ಬಂದಾಗ ಯಾರೇ ಮಾಡಲಿ ಅವರು ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಕೊಲ್ಲುವಂಥ ಕೆಟ್ಟ ಕೆಲಸವನ್ನು ಮಾಡುವವರು ಯಾರೂ ಇರಲಿ, ಅವರು ಶಿಕ್ಷೆ ಆಗಲೇಬೇಕು. ಇಷ್ಟರಲ್ಲಿ ಕಂಟ್ರೋಲ್ ಆಗಬೇಕಾಗಿತ್ತದು. ಇದಕ್ಕೆ ಕಾರಣ ಅಂದಂದಿನ ರಾಜಕೀಯ ಪಾಪ ನಮ್ಮ ಪೊಲೀಸ್ನ ಟೀಕೆ ಮಾಡೋದು ಭಾಳ ಸುಲಭ. ಆದರೆ ಪೊಲೀಸರಿಗೆ ಸಹಿತ ಅಷ್ಟೇ ಪ್ರಾಬ್ಲಮ್ ಆಗಿಬಿಟ್ಟದು. ಯಾಕೆ ತೊಂದರೆ ಆಗ್ತಾಯಿದಪ್ಪ ಅಂದರೆ, ಯಾರ ಪರವಾಗಿ, BJP ಪರವಾಗಿ ನಿಲ್ಲಬೇಕಾ, ಕಾಂಗ್ರೆಸ್ ಪರವಾಗಿ ನಿಲ್ಲಬೇಕಾ ಅನ್ನುವಂಥದ್ದು. ಕಾಂಗ್ರೆಸ್ ಆದರೂ ಸಹಿತ ಕೇವಲ ಮುಸಲ್ಮಾನರು ಪ್ಲೀಸ್ ಮಾಡೋ ಸಲುವಾಗಿ ಅಲ್ಲಿಯ ರೂಢಿಸಮನ್ನು ಬೆಂಬಲಿಸಬಾರ್ದು, ಅದನ್ನು ಯಾವ ಕಾಲಕ್ಕೂ ಬೆಂಬಲಿಸಬಾರ್ದು. ಅದೇ ಕಾಲಕ್ಕೆ BJP ಸಹಿತ ಇದು ರೌಡಿ ಸೀಟರ್ ಇದ್ದವ್ರು ನಮ್ಮ ನಾಯಕ ಅಂತ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಸುಹಾಸ್ ಶೆಟ್ಟಿ ಅನ್ನೋಂಥ ವ್ಯಕ್ತಿಗೆ ಈಗ 4-5-6 ಕೇಸುಗಳು ಅವ್ರ ಮೇಲೆ ಇದ್ದಾವೆ, ಅಪರಾಧಿ ಕೇಸುಗಳಿದ್ದಾವೆ. ಅಂಥವ್ರು ನಮ್ಮ ನಾಯಕಪ್ಪ ಅಂತ ಹೇಳೋದು ಅಪರಾಧಿ ತಪ್ಪಂತ ಅವ್ರು ತಿಳ್ಕೊಬೇಕಾಗಿದೆ. ಇವತ್ತು BJPಗರಿಗೆ ನಾಡನ್ನು ಕಟ್ಟಬೇಕಾಗ್ಯದ, ಈ ದೇಶವನ್ನು ಕಟ್ಟಬೇಕಾಗ್ಯದ. ಅವ್ರು ನಮ್ಮಲ್ಲಿ ಹಿಂದುತ್ವದ ಪೂಜೆ ಪುನಸ್ಕಾರ, ಒಳ್ಳೆಯ ವಿಚಾರ ಆಚಾರ, ಹಿಂದೂ ಧರ್ಮದಲ್ಲಿ ಅನೇಕ ಶ್ರೇಷ್ಠ ವ್ಯಕ್ತಿಗಳು ಯಾವ ರೀತಿ ಬದುಕಿದ್ರು ಅದ್ರ ಬಗ್ಗೆ ಹೇಳಿ ಏನು ತಪ್ಪಿಲ್ಲ. ಕೂಡಿ ಬದುಕುವುದು ಇವತ್ತು ಅನಿವಾರ್ಯ. ಅದೇ ರೀತಿ ಇಸ್ಲಾಮದ ಧರ್ಮದ ನೆಲೆಗಟ್ಟಿನಲ್ಲಿ ಇಲ್ಲಾದ್ರೂ ಮುಸಲ್ಮಾನರು ಒಳ್ಳೆಯ ಒಂದು ಅಭ್ಯಾಸ ಮಾಡಿ ಕೂಡಿ ಹೋಗುವಂಥ ಇಸ್ಲಾಂ ಧರ್ಮ ಎಲ್ಲೂ ಕೊಲ್ಲಂತ ಹೇಳೋದಿಲ್ಲ. ಮೊದಲು ನೀವು ಯಾವ ನೆಲದಲ್ಲಿ ಇರ್ತೀರೋ ಅದನ್ನು ಪೂಜೆ ಮಾಡಿರಿ, ಅಲ್ಲಿ ದೇವರನ್ನು ಗೌರವಿಸೋದು ಸ್ವತಃ ಆ ಕುರಾಣದಲ್ಲಿ ಹೇಳಿದ್ದದ. ಅಂದಾಗ ಅವರಾದರೂ ಸಹಿತ ಇದನ್ನು ಸಣ್ಣ ಮಾಡಲೇಬೇಕಾಗಿದೆ. ಈಗ ಇಬ್ಬರು ಹೇಳುವಂಥ ಪ್ರಸಂಗ ಬಂದದ ಇವತ್ತು. ಇಲ್ಲಾದ್ರೆ ಇವತ್ತಿನ ಉತ್ತರ ಮತ್ತು ದಕ್ಷಿಣ ಕನ್ನಡ ಅಥವಾ ಉಡುಪಿ ಇವೆರಡೂ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿಯೂ ಇಲ್ಲಪ್ಪ ಹೋಗಬಾರ್ದು ಅನ್ನುವಂಥ ಪರಿಸ್ಥಿತಿ ಇಡೀ ದೇಶ ತುಂಬ ಆಗ್ತದಂತ. ಸುಂದರವಾದ ಪ್ರದೇಶ ಎರಡು ಬದಿಯ ಕೇರಳ ಸಮುದ್ರ ದಂಡಿಗಳು, ಜೊತೆಗೆ ಕೂಡಿ ಬದುಕುವಂಥ ವಾತಾವರಣ, ಅಲ್ಲಿ ತೆಂಗಿನ ಗಿಡಗಳು, ಅಲ್ಲಿಯ ಬೆಟ್ಟ ಗುಡ್ಡ, ಸೂರ್ಯೋದಯ ಸೂರ್ಯಾಸ್ತ ಅವೆಲ್ಲರೂ ನೆನಪಿಸ್ಕೊಂಡ್ರೆ, ಅದರಲ್ಲೂ ಶಿವಮೊಗ್ಗದಲ್ಲಿ ಬರುತ್ತಿರುವಂತಹ ಒಂದು ಅಲ್ಲಿಯ ಸೂರ್ಯೋದಯ ಸೂರ್ಯಾಸ್ತ ನೋಡುವಂಥ ಪ್ರದೇಶ, ಆಗುಂಬೆ ಅಥವಾ ಇನ್ನುಳಿದ ಪ್ರದೇಶಗಳು ಇವೆಲ್ಲವೂ ನೋಡ್ತಾ ಇದ್ರೆ ನಿಶ್ಚಿತವಾಗಿಯೂ ಇವು ಆಗಬಾರ್ದಾಗಿತ್ತಲ್ಲ. ಮತ್ತು ಅನೇಕ ತತ್ವಜ್ಞಾನಿಗಳು ಒಳ್ಳೆಯ ವಿದ್ವಾಂಸರು ಬಂದು ಹೋಗಿದ್ದಾರಲ್ಲ. ಅದರಲ್ಲೂ ಕರ್ನಾಟಕದ ಅತ್ಯಂತ ಬುದ್ಧಿವಂತ ಜನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂದರೆ ಉಡುಪಿ ಇಲ್ಲಿದ್ದಾರೆ, ಬಂದು ಹೋಗಿದ್ದಾರೆ. ಅಂಥ ನೆಲದಲ್ಲಿ ಈ ವಿಷಬೀಜ ಬಿತ್ತುವಂಥ, ಒಬ್ಬರೊಬ್ಬರು ಕಂಡ್ರೆ ಒಂದು ವೈರತ್ವ ಬೆಳೆಸಿಕೊಳ್ಳುವಂಥ ಈ ಪರಿಸ್ಥಿತಿಗೆ ಬಂದು ನಿಂತಿದ್ದು ನಿಜವಾಗಿಯೂ ಅಲ್ಲಿ ಜನರು ಎಚ್ಚರಗೊಳ್ಬೇಕಾಗಿದ್ದು ಇಷ್ಟರಲ್ಲೇ. ಜೊತೆಗೆ ಪೊಲೀಸರು ಆರಂಭದಿಂದನೂ ಯಾರು ಹಿಂಸೆಗೆ ಒತ್ತು ಕೊಡ್ತಾರೋ ಅವರು ಏನಪ್ಪ ಅಂದ್ರೆ ಒಂದು ಶಿಕ್ಷೆಗೆ ಒಳಗಾಗುವಂಥ ಒಳಪಡಿಸುವಂಥ ಕೆಲಸಗಳಾಗಬೇಕಾಗಿತ್ತು. ಅದಾಗಿಲ್ಲ. ಇದು ಕೇವಲ ಪೊಲೀಸರು ಒಬ್ಬರನ್ನ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದರ ಜೊತೆಗೆ ಅಲ್ಲಿ ರಾಜಕೀಯ ನಾಯಕರಾದರೂ ಸಹಿತ ಇದನ್ನು ವಿಚಾರ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಅವೆರಡೂ ಜಿಲ್ಲೆಗಳು ಜೊತೆಗೆ ಬದಿಯ ಜಿಲ್ಲೆಗಳ ಸಹಿತ ವ್ಯಾಪಿಸಿ ಇಡೀ ದೇಶ ಎರಡು ಭಾಗ ಆಗಿ ಇವತ್ತು ನಾವು ಅದನ್ನು ನೋಡ್ತಾ ಇದ್ವಿ. 80-20 ಕೇಲ್ ಯಾಕ್ರಿ ನಿಮ್ಮ ರಾಜಕೀಯ ಗೆಲುವು ಸಲ ಇದನ್ನು ಉಪಯೋಗ ಮಾಡ್ತಾಯಿದ್ದೀರಿ?
ಮುಸಲ್ಮಾನರು ವಿಶ್ವಾಸ ಗೆಲ್ರಿ ಅವ್ರಿಗೂ ವಿಶ್ವಾಸ ತುಂಬ್ರಿ, ಇಲ್ಲಿ ಬದುಕಬೇಕಾಗಿತ್ತು ಅಂತ ಎಲ್ಲರೂ ಕನ್ವಿನ್ಸ್ ಮಾಡಿ ಹೇಳೋಣ. ಅವ್ರು ತಪ್ಪಾಗದೇ ಇದ್ರೆ ಬೆಂಬಲಿಸಲಿ ಅವ್ರಿಗೆ. ಇಡೀ ಮುಸ್ಲಿಂ ಸಮುದಾಯವನ್ನು ವಿರೋಧಿಸೋದು ಏನಾಗ್ತದೆ? ಮಾತಾಡ್ತೀರಿ, ಒಳ್ಳೆ ದೊಡ್ಡವ್ರ ಮಾತಾಡ್ತೀರಿ. ಈಗ ರೌಡಿ ಶೆಟ್ಟರಪ್ಪ ಸುಹಾಸ್ ಶೆಟ್ಟಿ ಈ ಹಿಂದೆ ಫಾಜಿಲ್ನವ್ರ ಕೊರೆಯಲ್ಲಿ ಇವರು ಹಸ್ತಕ್ಷೇಪ ಇತ್ತು ಅಂತೇಳಿ ದಾಖಲೆಗಳಿದ್ದಾವೆ. CBI ಬಿಟ್ಟಿರ್ಬೋದು, ಏನೋ ಮಾಡಿ ರಾಜಕೀಯ ಪ್ರಭಾವದಿಂದ CBI ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, CID ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಯಾವುದೇ ದೊಡ್ಡ ತನಿಖಾ ಸಂಸ್ಥೆಗಳು ಈ ರಾಜಕೀಯದಿಂದ ಪ್ರಭಾವಿತರಾಗಿದ್ದಾವೆ. ಆದರೆ ಇದರಿಂದ ದುಷ್ಪರಿಣಾಮ ಅನುಭವಿಸೋರು ಯಾರಪ್ಪ ಅಂದ್ರೆ ನಾವು ನೀವು ಜನಸಾಮಾನ್ಯರು ಅಂತ. ನಮ್ಮ ರಾಜಕೀಯ ಬೆಳೆ ಬೇಯಿಸೋದು ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರೋ ಮತ್ತು ತಪ್ಪು ಮಾಡಿದ್ರು ತಪ್ಪು ಅದು ಆಗಬಾರ್ದು ಅಂತೇಳಿ ನೀವು ಜನರ ಅಭಿವೃದ್ಧಿ ಮಾಡಿರಿ, ಉದ್ಯೋಗ ಸೃಷ್ಟಿ ಮಾಡಿರಿ, ಒಳ್ಳೊಳ್ಳೆ ಶಾಲೆಗಳನ್ನು ತೆಗೀರಿ, ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡುವಂಥ ಕೇಂದ್ರಗಳು ಶಾಲೆಗಳಾಗಲಿ. ಶಾಲೆಗಳು ನೀವು ಏನು ಸತ್ಯ ತಿಳ್ಕೊಳ್ಳೋದು ಹೇಳಿಕ್ಕೆ ಪ್ರಯತ್ನ ಮಾಡಿಸ್ರಿ. ಮಕ್ಕಳ ಮನಸ್ಸನ್ನು ಕೋಮು ವಿಷಯದಿಂದ ಹೊರಗೆ ತೊಗೊಂಬರ್ರಿ. ಹೌದ್ರನ್ನ ಪ್ರತಿಯೊಬ್ಬರು ಮಾಡುವಂಥದ್ದು. ಇಸ್ಲಾಮೀಯ ಜನ ಅಂದರೆ ಮುಸ್ಲಿಮರು ಸಹಿತ ಈ ಕೆಲಸವನ್ನು ಮಾಡಲೇಬೇಕಾಗಿದೆ. ಕೇವಲ ಬಾಯಮಾದಿ ಹೇಳುವಂಥದ್ದಲ್ಲದು, ಒಳಗಿನಿಂದ ಬರುವಂಥದ್ದು ಆಗಬೇಕಾಗಿದೆ. ಅಂದಾಗ ಮಾತ್ರ ಇಲ್ಲಿ ನೆಮ್ಮದಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಜನಸಾಮಾನ್ಯರಲ್ಲಿ ಪ್ರೀತಿ ಉಳಿತಪ್ಪ ಅಂದ್ರೆ ಪ್ರೀತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭೀತಿ ಯಾವಾಗಲೂ ಪ್ರೀತಿಯ ವೈರಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಈ ಮತೀಯ ದ್ವೇಷ, ಮತಾಂಧತೆ ಮತ್ತು ಅದರ ಜೊತೆಗೆ ನೀವು ಫಂಡಮೆಂಟಲಿಸಮ್ ಅಂತೀರ, ಮೂಲಭೂತವಾದಿತನಗಳು, ಇವೆಲ್ಲನೂ ಈ ದೇಶವನ್ನು ಕಟ್ಟುವಲ್ಲಿ ದೊಡ್ಡ ತಡೆಗಳು, ಅಡೆತಡೆಗಳು. ಇವುಗಳನ್ನು ದೂರ ಸರಿಸೋದು ಪ್ರತಿಯೊಂದು ಪಕ್ಷದ ಧರ್ಮ ಕರ್ಮ. ಇದೇ ಧರ್ಮ. ಹಿಂದುತ್ವದಲ್ಲಿ ಏನಪ್ಪ ಅದರಲ್ಲಿ ಹಿಂದೂ ಧರ್ಮ ಬೋಧಿಸಂಥ ಹಿರಿಯರು ಎಷ್ಟು ಜನ ಬಂದು ಹೋಗಿದ್ದಾರೆ. ಅವ್ರು ಏನು ಹೇಳಿದರು ಅದು ಸರಿಯಾಗಿ ಅಭ್ಯಾಸ ಮಾಡಿಸಿದ್ರೆ ಸಾಕು, ಇಲ್ಲಿ ಯಾರೂ ಕೋಮುವಾದಿಗಳಾಗುವುದಿಲ್ಲ. ಅದೇ ರೀತಿ ಇಸ್ಲಾಮದಲ್ಲಿಯ ಶ್ರೇಷ್ಠ ಸಂತರು, ಸೂಫಿಗಳು ಬಂದು ಹೋಗಿದ್ದಾರೆ. ಅವ್ರ ಬಗ್ಗೆ ಅಭ್ಯಾಸನ ಮುಸಲ್ಮಾನರು ತಿಳಿಸುವಂಥದ್ದು. ಕೇವಲ ಔರಂಗಜೇಬನೊಬ್ಬನ ತಂದು ನಿಲ್ಲಿಸೋದು, ಇನ್ನೊಂದು ಕಡೆ ಮತ್ತೊಂದು ಶಿವಾಜಿ ಅವ್ರನ್ನ ತಂದು ನಿಲ್ಲಿಸೋದು, ಇವರು ಅವ್ರವ್ರ ಧರ್ಮದಲ್ಲಿ ಶ್ರೇಷ್ಠ ಆಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಇವರು ಇಬ್ಬರಿಂದಾಗಲಿ ಅಥವಾ ಇನ್ನುಳಿದಂಥ ನಾಯಕರಿಂದಾಗಲಿ ನಮ್ಮ ನಾಯಕರು, ಇವತ್ತಿನ ನಾಯಕರು ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಸಂಗಗಳು. ಮುಸ್ಲಿಮ್ಸು ಅನಗತ್ಯ ಔರಂಗಜೇಬನ ಬಗ್ಗೆ, ಅವರ ಅನಗತ್ಯ ಅಫ್ಜಲ್ ಖಾನ್ ಬಗ್ಗೆ ದುಷ್ಪ್ರಚಾರ ಮಾಡುವಂಥದ್ದು. ಅದಕ್ಕೆ ನಮ್ಮವರು ಸಹಿತ ಅನಗತ್ಯವಾಗಿ ಶಿವಾಜಿ ಅವರು ಮೂಲತಃ ಮತಾಂಧ್ರ ಅಲ್ಲ, ಅವರು ಅಂಥವ್ರನ್ನ ಮತಾಂಧ್ರ ಏನಪ್ಪ ಅನ್ನೋ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಇವೆಲ್ಲ ತಪ್ಪು ಅಂತ. ಗಾಂಧೀಜಿಯವರು ಏನಪ್ಪ ಅಂದ್ರೆ ಎಲ್ಲ ಅಹಿಂಸಾವಾದ ಹೇಳ್ತಾರೆ, ಅವ್ರು ಅಂತ ಹಿಂದುತ್ವವಾದಿ ಅಲ್ಲ ಅನ್ನೋಂಥ ವಾದಗಳಾಗಿದೆ. ಯಾವುವು ತಪ್ಪು. ಕೂಡಿ ಹೋಗೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಶಿವಾಜಿ ಆಗಿರ್ಬೋದು, ಔರಂಗಜೇಬ್ ತನ್ನ ಧರ್ಮದ ಬಗ್ಗೆ ಅವ್ನು ನಿಷ್ಠೆ ಇರ್ಬೋದು, ಶಿವಾಜಿ ಅವ್ರಿಗೆ ಸಹ ಅವ್ರ ಧರ್ಮದ ಬಗ್ಗೆ ನಿಷ್ಠೆ ಇರ್ಬೋದು, ಇಲ್ಲಂತಲ್ಲ. ಅದನ್ನು ಇವತ್ತು ನಾವು ಆವತ್ತಿನ ಕಾಲ ವಿಚಾರ ಮಾಡಬೇಕು ವಿನಃ ಆವತ್ತು ಏನಿತ್ತು ಪರಿಸ್ಥಿತಿ ಎಂತಿತ್ತು ಅಂತೇಳಿ. ಮತ್ತು ಇನ್ನೊಂದು ಮಾತನ್ನು ಹೇಳಲೇಬೇಕಾಗ್ತದಿಲ್ಲ. ಶಿವಾಜಿ ಅಂಗರಕ್ಷಕ ಒಬ್ಬ ಮುಸ್ಲಿಮ, ಇದೇ ಕಾಲಕ್ಕೆ ಅಫ್ಜಲ್ ಖಾನ್ನ ಅಂಗರಕ್ಷಕ ಒಬ್ಬ ಬ್ರಾಹ್ಮಣ. ಇವರು ಅಲ್ಲಿ ಅವತ್ತಿಲ್ಲದಂಥ ಒಂದು ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಮನೋಭಾವ ಇವತ್ತು ಯಾಕೆ ಬಂದದಂತಿದ್ದಾನೆ, ಯಾಕೆ ಹುಟ್ಟು ಹಾಕ್ತಾ ಇದ್ದೀರಿ ಇದನ್ನೆಲ್ಲ? ಔರಂಗಜೇಬು ಸಹಿತ ಅನೇಕ ಹಿಂದೂಗಳನ್ನು ಪ್ರೀತಿ ಮಾಡ್ತಿದ್ದ. ಅವತ್ತು ಅವನು ಅನೇಕ ಒಳ್ಳೆ ಕೆಲಸಗಳು ಮಾಡಿದನಿಲ್ಲ ಅಂತಲ್ಲ, ಎಲ್ಲ ನಮ್ಗೆ ಕೇವಲ ಅವನ್ನ ಕೆಟ್ಟ ಕೆಲಸಗಳು ಯಾಕೆ ನೆನಪಿಸ್ಕೊಳ್ತಾ ಇರ್ತೀರಿ ಅಂತ. ಹಾಗಾದ್ರೆ ಇತಿಹಾಸದಲ್ಲಿ ನಡೆದು ಹೋಗ್ಯದ. ಅದನ್ನು ಇವತ್ತು ಮಾತಾಡಿ ಇವತ್ತು ನೆಮ್ಮದಿ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಅದ? ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಆದರೂ ಸಹಿತ ಒಂದೇನೋ ಹೇಳಿದ ಕೋಮು ಹಿಂಸೆ ನಿಗ್ರಹಪಡ ಕಾರ್ಯಪಡೆ ಮಾಡಿದ್ವಿ ಅಂತೇಳಿ, ಅದು ನಿಶ್ಚಿತವಾಗಿ ಎರಡೂ ಪಂಗಡದ ಯಾರೋ ಉಗ್ರವಾದಿಗಳಿರಲಿ, ಯಾರೋ ಈ ಒಂದು ನಮ್ಮ ಧರ್ಮವನ್ನು ಕೆಡಿಸುವಂಥದ್ರಲ್ಲಿ, ದ್ವೇಷಮಾನ ಬಿತ್ತುವಂಥದ್ರಲ್ಲಿ, ಹಿಂದೂ ಇರಲಿ ಮುಸಲ್ಮಾನರಲ್ಲಿ ಆ ಹುಡುಗರಿಗೆ ಶಿಕ್ಷೆ ಕೊಟ್ಟು ಅವ್ರು ನೆಮ್ಮದಿ ಬದುಕು ಮಾಡೋದಕ್ಕೆ ಹಚ್ಚೋದು ಅಷ್ಟ ಮುಖ್ಯ ಅದ. ಯಾಕೆ ನಮ್ಮ ದಂಡಮ್ ದಶಗಳನ್ನು ಬೇಕಾಗ್ತದೆ, ಇಲ್ಲಪ್ಪ ಅಂದ್ರೆ ನಡೆಯುವುದಿಲ್ಲ ಅನ್ನೋದು ನಾವು ಮರಿಬಾರ್ದಾಗಿದೆ. ಅದಕ್ಕೆ ಇವತ್ತು ಪೊಲೀಸರ ಕರ್ತವ್ಯದ ಜೊತೆಗೆ ನಮ್ಮ ರಾಜಕಾರಣಿಗಳು ಸಹಿತ ಇದ್ರ ಹಿಂದೆ ಏನೇನೋ ಮಾತಾಡಲಾರದ, ಪ್ರಚೋದನಾತ್ಮಕವಾಗಿ ಮಾತಾಡಲಾರದ, ಸೌಮ್ಯವಾಗಿ ಬದುಕುವಂಥ ಒಂದು ಎಲ್ಲ ಜನ ಕೂಡಿ ಬದುಕುವಂಥ ವ್ಯವಸ್ಥೆ ಆಗ್ತಿರಬಾರ್ದು. ಜೊತೆಗೆ ಜನರು ಸಹಿತ ಎಚ್ಚರ ಆಗಬೇಕಾಗಿದೆ. ಇಂಥ ರಾಜಕಾರಣಿಗಳಿಂದ ದೂರ ಇರಬೇಕಾಗಿದೆ. ಅಂದಾಗ ಮಾತ್ರ ಕರಾವಳಿಯಲ್ಲಾಗಲಿ, ಇನ್ನೊಂದು ಕಡೆ ಆಗಲಿ, ಶಿವಮೊಗ್ಗದಲ್ಲಾಗಲಿ ಎಲ್ಲ ಕಡೆಯೂ ಕೂಡಿ ಬದುಕುವ ಒಂದು ಶೆಲೆ ಉತ್ಪನ್ನ ಆಗುವ ಸಾಧ್ಯತೆವಿನ ಜನ, ರಾಜಕಾರಣಿಗಳು, ಪೊಲೀಸರು ಒಟ್ಟಾಗಿ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಈ ಹಿಂದೂ ಮುಸ್ಲಿಮ್ ಅನ್ನೋಂಥ ದ್ವೇಷ ಭಾವನೆ ಕಡಿಮೆ ನಿಶ್ಚಿತವಾಗಿಯೂ ಆಗ್ತದೆ. ಮತ್ತು ಇವತ್ತೆಲ್ಲ ಮುಗಿದು ನಾವು ಕೂಡಿ ಬದುಕಬೇಕಾಗಿದೆ. ನಮ್ಮ ಮುಂದಿರುವಂಥ ಸಮಸ್ಯೆ ಶಿಕ್ಷಣ, ನಮ್ಮ ಮುಂದಿರುವಂಥ ಸಮಸ್ಯೆ ಏನಪ್ಪ ಅಂದರೆ ಇದು ಆರೋಗ್ಯ, ಅದಕ್ಕಿಂತ ಹೆಚ್ಚು ಹೊಟ್ಟೆಗೆ ಹಿಟ್ಟ. ಇವುದ್ರ ಬಗ್ಗೆ ವಿಚಾರ ಮಾಡಿರಿ, ಉದ್ಯೋಗಗಳ ಬಗ್ಗೆ ವಿಚಾರ ಮಾಡಿ. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಈ ರಾಜಕಾರಣಿಗಳಿಗೆ ಬೆನ್ನು ಹತ್ತಿರಿ. ಯಾಕೆಂದರೆ ಇವರೇ ಹಾಳು ಮಾಡುತ್ತಿರುವಂಥದ್ದು. ಉದ್ಯೋಗ ಸೃಷ್ಟಿ ಮಾಡೋದಂತೇಳಿ ಏನೇನೋ ಮಾಡ್ತಾ ಅದು ಸೃಷ್ಟಿ ಆಗದೇ ಇದ್ದಾಗ ಇಂಥ ಕೋಮು ಗಲಭೆಗಳಿಗೆ ಆಸ್ಪದ ಕೊಡುವಂಥ ಈ ರಾಜಕಾರಣಿಗಳು ನಮ್ಮಿಂದ ದೂರ ಇರಲಿ. ಅಂಥ ರಾಜಕಾರಣ ಬೇಕಾಗಿಲ್ಲ. ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂಥ ಒಂದು ಸಮಯ ಇವತ್ತು ಬಂದದ. ಅದನ್ನು ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರೂ ನಾಯಕರು, ಎರಡೂ ಕಡೆ ಜನ ಕುಂತ ವಿಚಾರ ಮಾಡಿದೆ. ಈ ಒಂದು ಕೋಮು ದಳ್ಳೂರಿಗೆ
ರೌಡಿ ಶೀಟರ್ಗಳು ಸಹಿತ ಧರ್ಮವಾದಿಗಳಲ್ಲ ಅವರು. ಯಾಕಂದ್ರೆ ರೌಡಿ ಶೀಟರ್ ನಿಮ್ಗೆ ಗೊತ್ತದ, ಅವರು ತಮ್ಮ ಬದುಕಾಗಿ ರೌಡಿ ಆದಂಥವ್ರು. ಅದು ಯಾರಲ್ಲೇ ಇರಲಿ, ಹಿಂದುವಿನಲ್ಲಿರಲಿ ಮುಸಲ್ಮಾನರಲ್ಲಿರಲಿ, ಅವರು ಇವೆರಡೂ ಧರ್ಮದ ವಿರೋಧಿಗಳನ್ನು ತಿಳ್ಕೊಂಡು ನಾವು ಹೆಜ್ಜೆಟ್ಟು ಒಳ್ಳೆಯದೇನೋ ಈ ದಿಶೆಯಲ್ಲಿ ಎಲ್ಲರೂ ವಿಚಾರ ಮಾಡಲಿ ಅನ್ನೋ ಸಲುವಾಗಿ ಈ ಒಂದು ಚಿಕ್ಕ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಚಿತ್ತಾರ ಸತ್ಯ ಕೈಗಲ್ಲೇ ವಂದನೆಗಳು.